ಸೊ ನನ್ನ ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಟುಡೇ ನೆಟ್ಸರ್ಫಲ್ಲಿ ಒಂದು ಎರಡು ಪ್ರಾಡಕ್ಟ್ ಬಗ್ಗೆ ಇವತ್ತು ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಒಂದು ಆರ್ಗ್ಯಾನಿಕ್ ಪೇಸ್ಟ್, ಇನ್ನೊಂದು ಸೋಪು. ನೀವು ನೋಡ್ಬೋದು, ಇದು ಒಂದು ಪೇಸ್ಟು, ಇದು ಮತ್ತು ಸೋಪು. ಸೊ ಯಾಕೆ ನಾನು ಇದನ್ನ ಇಂಪಾರ್ಟೆಂಟ್ ಆಗಿ ತಗೊಂಡಿದ್ದೀನಿ ಅಂದರೆ, ನಾವು ಪ್ರತಿದಿನ ನೀವು ನೋಡ್ತಾ ಇರ್ಬೋದು, ಪ್ರತಿದಿನ ಎಂಥ ಪರ್ಸನ್ ಆಗಿರ್ಬೋದು ಹಲ್ಲುಜ್ಜಲಿಕ್ಕೆ ಬೇಕಾಗಿರೋಂಥ ಒಂದು ಪೇಸ್ಟ್ ಇದು. ನಾವು ಇವತ್ತು ತುಂಬ, ನಾನು ಹೆಸರು ಹೇಳಲಿಕ್ಕೆ ಇಷ್ಟಪಡಲ್ಲ, ತುಂಬ ಕಂಪನಿ ಪೇಸ್ಟ್ಗಳು ಇವತ್ತು ನಾವು ಕೆಮಿಕಲ್ ಪೇಸ್ಟ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ನಿಮ್ಗೆ ಗೊತ್ತಿದೆಯೋ ಗೊತ್ತಿರೋ ಗೊತ್ತಿಲ್ಲ, ಇವತ್ತು ನಾವು ಒಂದು ದಿನ ಒನ್ ಡೇ ಅಲ್ಲಿ ನಾವು ಬ್ರಷ್ ಮಾಡಿದ್ದಾದ್ರೆ ಆ ಒಂದು ಕೆಮಿಕಲ್ ಪೇಸ್ಟ್ ಇಂದ, ಅದು ಯಾವ ಕಂಪನಿಯವರು ಆಗಿರಲಿ, ಇವತ್ತು ತುಂಬಾ ಆಡ್ಸ್ಗಳು ಟಿವಿಲೆಲ್ಲ ಬರ್ತಾ ಇದೆ, ನೀವು ನೋಡ್ತಾ ಇದ್ದೀರಾ. ಇಟ್ಸ್ ವೆರಿ ವೆರಿ ಡೇಂಜರಸ್. ಒನ್ ಡೇ ನೀವೇನಾದ್ರು ಬ್ರಷ್ ಮಾಡಿದ್ದೆ ಆದ್ರೆ ದಟ್ಸ್ ಈಕ್ವಲ್ 13 ಸಿಗರೇಟ್. ಏನು 13 ಸಿಗರೇಟ್ ಸೇದಿದ್ರೆ ನಿಕೋಟಿನ್ ನಿಮ್ಮ ಬಾಡಿಗೆ ಹೋಗುತ್ತೋ, ಸೊ ಅಷ್ಟು ನಿಕೋಟಿನ್ ಹೋಗ್ತಾ ಇದೆ ನಿಮ್ಮ ಬಾಡಿಗೆ. ಅಂದ್ರೆ ನೀವು ಸಿಗರೇಟ್ ಸ್ಮೋಕ್ ಮಾಡ್ತಾ ಇಲ್ಲ ಸರ್, ಆದ್ರೂ ನಂಗೆ ಬ್ರೀತಿಂಗ್ ಪ್ರಾಬ್ಲಮ್ ಬರ್ತಾ ಇದೆ ಸರ್, ಸುಸ್ತಾಗ್ತಾ ಇದೆ ಸರ್, ಸೊ ಅನ್ಕಂಫರ್ಟಬಲ್ ಆಗ್ತಾ ಇದೆ ಸರ್, ಈ ತರ ನಿಮ್ ಡಾಕ್ಟರ್ ತುಂಬಾ ಜನ ಹೋಗಿ ಹೇಳಿದ್ರ. ಸ್ಮೋಕ್ ಮಾಡಿಲ್ಲ, ಸ್ಮೋಕ್ ನಾವೇ ಮಾಡ್ಬೇಕು ಅಂತಿಲ್ಲ, ಯಾರೋ ಸ್ಮೋಕ್ ಮಾಡೋ ಪಕ್ಕದಲ್ಲಿ ನಿಂತ್ಕೊಂಡ್ರು ಹೋಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಾವಿದು ಪ್ರತಿದಿನ ಸೊ ಬಾಯಿ ತುಂಬಾ ನೊರೆ ಬರ್ತಾವ, ತುಂಬಾ ಚೆನ್ನಾಗಿ ಬೆಳ್ಳ ಕಾಣ್ತದೆ, ಖುಷಿಯಿಂದ ಉಜ್ಜುತ್ತಾ ಇದೀವಿ. ಬಟ್ ಅದು ನಿಮ್ಗೆ ಗೊತ್ತಿಲ್ಲ, ಅದರಿಂದ ಎಷ್ಟು ನಾವು ಸಿಗರೇಟ್ 13 ಸಿಗರೇಟ್ ಸೇರಿದ್ರೆ ಎಷ್ಟು ನಮ್ಮ ಬಾಡಿ ಹೆಲ್ತ್ ಹಾಳಾಗ್ತಾ ಇದೆಯೋ ಅಷ್ಟು ನನಗೆ ಒಂದು ಡೇ ನಾನು ಬ್ರಷ್ ಮಾಡ್ತೀನಲ್ಲ ಆ ಕೆಮಿಕಲ್ ಪೇಸ್ಟ್ ಇಂದ ಮಾಡೋದ್ರಿಂದ ನನ್ನ ಆರೋಗ್ಯ ಹಾಳಾಗ್ತಾ ಇದೆ. ಸೊ ಅದರಿಂದ ದಯವಿಟ್ಟು ಇನ್ನು ಮುಂದೆ ಯಾರು, ನಾನು ನೆಟ್ಸರ್ಫ್ ಯೂಸ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ನೆಟ್ಸರ್ಫ್ 25 ವರ್ಷದ ಕಂಪನಿ, 25 ವರ್ಷದಿಂದ ಇದೆ, 23 ದೇಶಗಳಲ್ಲಿ ಇದೆ. ಸೊ ಇದನ್ನ ನಾನು ಕೆಲವು ದಿನಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಆಕ್ಚುಲಿ ಸ್ವಲ್ಪ ಸಮಸ್ಯೆ ಇತ್ತು, ಬ್ರೀತಿಂಗ್ ಪ್ರಾಬ್ಲಮ್. ಈಗ ಬಟ್ ಸ್ವಲ್ಪ ಅವಾಯ್ಡ್ ಆಗಿದೆ, ಯಾಕೆಂದ್ರೆ ನಮ್ಮ ದೇಹಕ್ಕೆ ಮೆಡಿಸಿನ್ ಕೊಡೋದಕ್ಕಿಂತ ಎಷ್ಟೇ ಮೆಡಿಸಿನ್ ಕೊಟ್ಟರು ನನಗೆ ಇಲ್ಲಿ ತೊಂದರೆ ಆಗ್ತಾ ಇದೆ. ಇದರಿಂದ ಪೇಸ್ಟ್ ಇರ್ಬೋದು, ಇನ್ನೊಂದು ಸೋಪ್ ಇರ್ಬೋದು, ಯಾವುದೋ ನಾನು ಕೆಮಿಕಲ್ ಯೂಸ್ ಮಾಡಿದ್ರೆ ನಮ್ಮ ಬಾಡಿ ಎಫೆಕ್ಟ್ ಆಗ್ತಾ ಇದ್ರೆ ನಮ್ಗೆ ಶಕ್ತಿಯಿಂದ ಬರುತ್ತೆ ರೀ. ನಾವ್ ಏನ್ ಕೊಟ್ಟರು ಶಕ್ತಿ ಬರಲ್ಲ. ಇವತ್ತು ನೀವೇ ಕ್ವಶನ್ ಹಾಕೊಳ್ಳಿ, ವರ್ಷಕ್ಕೆ ಎಷ್ಟು ಬಾರಿ ನೀವು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀರಾ, ಕ್ಲಿನಿಕ್ ಹೋಗ್ತಾ ಇದ್ದೀರಾ, ತೋರಿಸ್ಕೊತಾ ಇದ್ದೀರಾ ಅಂತ 10 ನಿಮಿಷ ಕುತ್ಕೊಂಡು ಯೋಚನೆ ಮಾಡಿ. ಯಾಕೆ ನಾವು ತಿಂತಾರ ಕೆಮಿಕಲ್ ಫುಡ್ ಇಂದ, ಕೆಮಿಕಲ್ ವೆಜಿಟೇಬಲ್ಸ್ ಇಂದ. ನಾವು ತಿನ್ನೋ ತರಕಾರಿ ಇರ್ಬೋದು, ಪ್ರತಿಯೊಂದು ಕೂಡ ಅದರಲ್ಲಿ ಹಲ್ಲುಜ್ಜೋದೊಂದು ಭಾಗ. ನಾವು ಬೆಳಿಗ್ಗೆ ಫಸ್ಟ್ ಮಾಡೋ ಕೆಲಸ ಹಲ್ಲುಜ್ಜೋದು. ಇದರಿಂದ ಇಮ್ಯಾಜಿನ್ ಮಾಡಿ 13 ಪ್ರತಿಯೊಬ್ಬರು ಇವತ್ತು ಕೆಲಸಕ್ಕೆ ಮುಂಚೆ ಸ್ನಾನ ಮಾಡೇ ಮಾಡ್ತೀವಿ. ಅದಕ್ಕೆ ಎರಡು ಮೇನ್ ಆಗಿ ಯೂಸ್ ಮಾಡ್ತೀವಿ, ಒಂದು ಪೇಸ್ಟ್ ಯೂಸ್ ಮಾಡ್ತಾ ಇದೀವಿ, ಇನ್ನೊಂದು ಸೋಪ್ ಯೂಸ್ ಮಾಡ್ತಾ ಇದೀವಿ. ಸೊ ದಯವಿಟ್ಟು ನನ್ನ ರಿಕ್ವೆಸ್ಟ್, ಇನ್ನು ಮುಂದೆ ಯಾರು ಕೂಡ ಕೆಮಿಕಲ್ ಯೂಸ್ ಮಾಡಬೇಡಿ. ಸೊ ನಮ್ಗೆ ಆಗುವಂತ ತೊಂದರೆಗಳಿಂದ ನಾವು ಟ್ರೀಟ್ಮೆಂಟ್ ಆಮೇಲೆ ತಗೋಣ. ನಮ್ಗೆ ಏನು ಎಫೆಕ್ಟ್ ಮಾಡ್ತಾ ಈ ಸೋಪು ಪೇಸ್ಟ್, ಅದರಿಂದ ನಾವು ಅವಾಯ್ಡ್ ಮಾಡಿದ್ರೆ ಅರ್ಧ ನಾವು ಹುಷಾರಾದಂಗೆ. ಈಗ ನಮ್ಮ ತಾತದ್ರಿಗೆ ಇದ್ದಂತ ಶಕ್ತಿ ನಮ್ಮ ತಂದೆದರಿಗಿಲ್ಲ, ನಮ್ಮ ತಂದೆದರಿಗೆ ತಾಯಿದರಿಗೆ ಇದ್ದಂತ ಶಕ್ತಿ ನಮ್ಗಿಲ್ಲ. ಯಾಕೆಂದ್ರೆ ಅವತ್ತಿನ ಫುಡ್, ಅವತ್ತೆಲ್ಲ ಇಜ್ಜಲು ಪೌಡ್ರು, ಸಾಲ್ಟ್ ಹಾಕೊಂಡು ಅಲ್ಲಿ ಉಜ್ಜುತ್ತಾ ಇದ್ರು. ಯಾರು ಗುಳ್ಕಲ್ ಬಂದಿತ್ತು, ಯಾರು ಹಾಳಾಗಿತ್ತು. ಇವತ್ತು ಸೊ ನಾವು ಡೆಂಟಲ್ ಕ್ಲಿನಿಕ್ ಹೋದ್ರೆ ಕ್ಯೂ ಇರ್ತಾರೆ ಜನ. ಓಕೆ, ಸೊ ಇನ್ನೂ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾರಿಗಾದ್ರೂ ಉಳ್ಕಲ್ಲಿದ್ದು ಸ್ವಲ್ಪ ಪೇನ್ ಇದೆ, ಉಳ್ಕಲ್ ಹುಷಾರಾಗುತ್ತೆ ಅಂತ ಹೇಳ್ತಾರೆ, ಉಳ್ಕಲ್ ಬಂದ್ಬಿಟ್ಟಿದ್ರೆ ಏನು ಮಾಡೋಕ್ಕಾಗಲ್ಲ. ಸ್ವತ್ತಿನ ಮನುಷ್ಯನ ಹೇಗೆ ಬದುಕಿಸ್ಲಿಕ್ಕೆ ಆಗಲ್ಲ, ಹಾಗೆ ಈ ರೀತಿ ಬಂದಿದ್ರೆ ಅದು ಹೋಗಲ್ಲ. ಬಟ್ ಆದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಉಳ್ಕಲ್ ಮತ್ತೆ ನಿಮ್ಗೆ ಏನಾದ್ರು ಸ್ವಲ್ಪ ಪೇನ್ ಇದೆ, ನೀವು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ಏನು ತಗೋತಾ ಇದ್ರೆ ಇದರಿಂದ 1 ವಾರ ಅಲ್ಲುಜ್ಜಿ, ನಿಮ್ಗೆ ಆ ಪೇನ್ 100% ಶೂರ್ ಕ್ಯೂರ್ ಆಗುತ್ತೆ. ಇಟ್ ವಿಲ್ ವರ್ಕ್ ಲೈಕ್ ಎ ಮೆಡಿಷನ್. ಅಂದ್ರೆ ಇದರಲ್ಲೂ ಕೆಮಿಕಲ್ ಇದೆ ಅನ್ಬೇಡಿ. ಸೊ ಆರ್ಗ್ಯಾನಿಕ್ ಆಯುರ್ವೇದ ಮೆಡಿಷನ್ ಏನಿದೆಯೋ ಅದು ಇದರಲ್ಲಿದೆ. ಸೋಪ್ ಅಷ್ಟೇ ನಾವು ಪ್ರತಿದಿನ ನೋಡ್ತಾ ಇರಬಹುದು. ಸರ್ ಏನೋ ಸರ್ ಹಚ್ಕೊಂಡ್ಬಿಡ್ತೀವಿ ಸರ್, ಆ ಕ್ಷಣಕ್ಕೆ ನಿಮ್ಗೆ ಫ್ಲೇವರ್ ಬರುತ್ತೆ. ಇದ್ರಲ್ಲೂ ಕೂಡ ತುಂಬಾ ಚೆನ್ನಾಗಿದೆ. ಸೊ ನಿಮಗೆ ಇನ್ನೊಂದು ಹೇಳಿಕ್ಕೆ ಇಷ್ಟಪಡ್ತೀನಿ, ಇದು ಕೂಡ ರೇಟ್ ತುಂಬಾ ಇಲ್ಲ, ನಿಮಗೆ ಕೈ ಎಟಕುವ ರೇಟ್ ಅಲ್ಲಿ ಇದೆ, ಪ್ರೈಸ್ ಅಲ್ಲಿ ಇದೆ, ತುಂಬಾ ಕಾಸ್ಟ್ಲಿ ಕೂಡ ಏನಿಲ್ಲ. ಒಂದು ಸೋಪ್ ನಿಮಗೆ ಲಕ್ಷ ತಗೋದ್ರಿಂದ ಎಷ್ಟಿದೆ, ಇದು ಹೆಚ್ಚು ಕಡಿಮೆ ಅದರಲ್ಲಿ ಅದಕ್ಕಿಂತ 10-25% ಹೆಚ್ಚಿಗೆ ದಿನ ಬಾಳಿಕೆ ಬರುತ್ತೆ ನಿಮಗೆ. ನೋಡ್ಲಿಕ್ಕೆ ನೀವು ಒಂದು ಸರ್ ಇದ್ರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ಒಂದ್ಸರಿ ನನ್ನ ಬಂದು ಡೈರೆಕ್ಟ್ ಆಗಿ ಭೇಟಿ ಮಾಡಿ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆ ಸರ್ ತಿಳ್ಕೊಳ್ಳೋಣ. ದಯವಿಟ್ಟು ನಮ್ಮ ದೇಶವನ್ನ ರಾಸಾಯನಿಕ ಮುಕ್ತ ದೇಶ ಮಾಡಬೇಕು ಅನ್ನೋದು ನಮ್ಮ ಒಂದು ಆಸೆ. ಅದರಿಂದಾಗಿ ನೆಟ್ಸರ್ಫ್ಗೆ ನಾವು ಜಾಯಿನ್ ಆಗಿದ್ದೀವಿ, ನೆಟ್ಸರ್ಫ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಕೆಮಿಕಲ್ ಆದಷ್ಟು ಅವಾಯ್ಡ್ ಮಾಡಿದ್ರೆ ನಮಗೆ ಅರ್ಧ ರೋಗ ಅಲ್ಲೇ ನಿವಾರಣೆ ಆದಂಗೆ. ಸೊ ಇವತ್ತಿಗೆ 2 ಪ್ರಾಡಕ್ಟ್ ಬಗ್ಗೆ ಸಾಕು ಅಂತ ಅನ್ಕೊಳ್ತೀನಿ. ಸೊ ನಾಳೆ ಇನ್ನೂ ಹೆಚ್ಚಿನ ಮಾಹಿತಿನ, ಹೆಚ್ಚಿನ ಪ್ರಾಡಕ್ಟ್ ಬಗ್ಗೆ ನಾನು ಕೊಡ್ತಾ ಹೋಗ್ತೀನಿ. ಸೊ ನಿಮ್ಗೆ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕು ಅಂದ್ರೆ ದಯವಿಟ್ಟು ನನ್ನ ಸಂಪರ್ಕಿಸಿ. ಥ್ಯಾಂಕ್ ಯು.